ಭಾರತೀಯರಿಗೆ ಯುರೋಪ್ ಪ್ರವಾಸ ಇನ್ಮುಂದೆ ಕನಸು ಮಾತ್ರ. ಯುರೋಪ್ ಪ್ರವಾಸಕ್ಕೆ ಬ್ರೇಕ್. ಬುಕಿಂಗ್ನಲ್ಲಿ 30% ಭಾರಿ ಕುಸಿತ. ಯುದ್ಧದ ಭೀತಿ ಮತ್ತೆ ದುಬಾರಿ ವಿಮಾನ ದರದಿಂದ ಪ್ರವಾಸಿಗರು ಕಂಗಾಲು. ಭಾರತೀಯರ ಹಾಟ್ ಫೇವರೇಟ್ ಆಗಿದ್ದ ಯುರೋಪ್ ಈಗ ಲಕ್ಸುರಿ ಮಾತ್ರ. ದೆಹಲಿ, ಲಂಡನ್, ಮುಂಬೈ, ಪ್ಯಾರಿಸ್ ವಿಮಾನ ದರದಲ್ಲಿ 2 ಪಟ್ಟು ಏರಿಕೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ವಿಮಾನ ಮಾರ್ಗಗಳ ಬದಲಾವಣೆ. ದೂರದ ಪ್ರಯಾಣಕ್ಕೆ ಬಾಯ್ ಬಾಯ್ ಹೇಳ್ತಾ ಇರೋ ಮಧ್ಯಮ ವರ್ಗದ ಜನ. ಥೈಲ್ಯಾಂಡ್, ವಿಯೆಟ್ನಾಂ ಪ್ರವಾಸಕ್ಕೆ ಹೆಚ್ಚಿದ ಬೇಡಿಕೆ. ವಿಯೆಟ್ನಾಂ ಬುಕಿಂಗ್ನಲ್ಲಿ 130% ಭಾರಿ ಏರಿಕೆ. ಶ್ರೀಲಂಕಾ ಮತ್ತು ನೇಪಾಳ ಪ್ರವಾಸದತ್ತ ವಾಲುತ್ತಿರುವ ಪ್ರವಾಸಿಗರು. ಭಾರತೀಯ ಪ್ರವಾಸಿಗರಿಗೆ ಮೊದಲ ಆಯ್ಕೆ ಈಗ ನಮ್ಮ ದೇಶನೇ. ಯುರೋಪ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಕಾಶ್ಮೀರವೇ ಸಾಕು ಎನ್ನುತ್ತಿದ್ದಾರೆ ಪ್ರವಾಸಿಗರು. ಈಗ ದೇಶಿ ಪ್ರವಾಸಕ್ಕೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಕಾಶ್ಮೀರ, ರಾಜಸ್ಥಾನ ನಂಬರ್ 1 ಆಗಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ವಿಮಾನ ಮಾರ್ಗಗಳ ಬದಲಾವಣೆಯಾಗಿದೆ. ದೂರದ ಪ್ರಯಾಣಕ್ಕೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ಮಧ್ಯಮ ವರ್ಗದ ಜನ. ಥೈಲ್ಯಾಂಡ್, ವಿಯೆಟ್ನಾಂ ಪ್ರವಾಸಕ್ಕೆ ಹೆಚ್ಚಿದ ಬೇಡಿಕೆ. ವಿಯೆಟ್ನಾಂ ಬುಕಿಂಗ್ನಲ್ಲಿ 130% ಭಾರಿ ಜಿಗಿತ. ಶ್ರೀಲಂಕಾ ಮತ್ತು ನೇಪಾಳ ಪ್ರವಾಸದತ್ತ ವಾಲುತ್ತಿದ್ದಾರೆ ಪ್ರವಾಸಿಗರು. ಭಾರತೀಯ ಪ್ರವಾಸಿಗರ ಮೊದಲ ಆಯ್ಕೆ ಈಗ ನಮ್ಮ ದೇಶ ಆಗಿದೆ. ಯುರೋಪ್ ಸಹವಾಸವೇ ಬೇಡ ಅಂತಿದ್ದಾರೆ. ಕಾಶ್ಮೀರವೇ ಸಾಕು ಅಂತಿದ್ದಾರೆ ಪ್ರವಾಸಿಗರು. ದೇಶಿ ಪ್ರವಾಸಕ್ಕೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗ್ತಾ ಇದೆ. ಕಾಶ್ಮೀರ, ರಾಜಸ್ಥಾನ ನಂಬರ್ 1. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ವಿಮಾನ ಮಾರ್ಗಗಳ ಬದಲಾವಣೆ. ದೂರದ ಪ್ರಯಾಣಕ್ಕೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ಮಧ್ಯಮ ವರ್ಗದ ಜನ. ಥೈಲ್ಯಾಂಡ್, ವಿಯೆಟ್ನಾಂ ಪ್ರವಾಸಕ್ಕೆ ಬಹಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ವಿಯೆಟ್ನಾಂ ಬುಕಿಂಗ್ನಲ್ಲಿ 130% ಭಾರಿ ಜಿಗಿತ. ಶ್ರೀಲಂಕಾ ಮತ್ತು ನೇಪಾಳ ಪ್ರವಾಸದತ್ತ ಪ್ರವಾಸಿಗರು ವಾಲ್ತಾ ಇದ್ದಾರೆ. ಭಾರತೀಯರಿಗೆ ಮೊದಲ ಆಯ್ಕೆ ಈಗ ನಮ್ಮ ದೇಶನೇ ಆಗಿದೆ. ಯುರೋಪ್ ಬೇಡ, ಯುರೋಪ್ ಸಹವಾಸವೇ ಬೇಡ ಅಂತ ಇದ್ದಾರೆ ಪ್ರವಾಸಿಗರು. ಕಾಶ್ಮೀರವೇ ಸಾಕು. ದೇಶಿ ಪ್ರವಾಸಕ್ಕೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ.